ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ ಕೆಎಸ್, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಚಿನ್ನದ ರೇಟ್ ಗಗನಕ್ಕೆ ಮುಟ್ಟಿದೆ ಅಲ್ವಾ. ಸೊ ಆದರೂ ಕೂಡ ನಾವು ಫಂಕ್ಷನ್ಸಿಗೆ ಹೋಗಬೇಕಾದ್ರೆ ಚಿನ್ನವನ್ನು ತೊಡದೆ ಹೋಗ್ಲಿಕ್ಕೆ ಆಗತ್ತಾ? ಖಂಡಿತ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಈಗ ಅಂದರೆ ಇಮಿಟೇಟ್ ಗೋಲ್ಡ್ ಅಂತ ಹೇಳ್ತೀವಿ. ಅಂದರೆ ಗೋಲ್ಡ್ ಥರಾನೇ ಆದರೆ ಗೋಲ್ಡ್ ಅಲ್ದಿರೋ ಅಂತಹ ಆಭರಣಗಳನ್ನು ಹೆಚ್ಚಾಗಿ ಧರಿಸ್ತೀವಿ. ಕಿವಿದಿರ್ಬೋದು, ಸರ ಇರ್ಬೋದು, ಸೆಟ್ಗಳನ್ನು ನಾವು ಧರಿಸೋವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಸ್ಟಿಲ್ ಏನು ಗೊತ್ತಾ, ಅದು ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ನಿಮಗೆ ಒಂದೊಂದು ಸೆಟ್ಟಿಗೆ ಕೆಲವು ಸತಿ ಜೆನ್ಯೂನ್ ಆಗಿರೋವಂಥ ಸೆಟ್ ಬೇಕು ಅಂತಂದರೆ 5,000 10,000ಕ್ಕೂ ಕೂಡ ಸಿಗೋವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಬಾಡಿಗೆಗೆ ತರುವಂಥದ್ದು, ಈ ಒಂದು ಆರ್ನಮೆಂಟ್ಸನ್ನು ಬಾಡಿಗೆಗೆ ತರುವಂಥದ್ದನ್ನು ಕೂಡ ನಾವು ಮಾಡ್ತೀವಿ. ಅಲ್ಲಿ ನೀವು ಅದನ್ನು ತೊಳಿಲಿಕ್ಕೆಲ್ಲ ಬರೋದಿಲ್ಲ, ಹಾಗೆ ವೇರ್ ಮಾಡಬೇಕಾಗತ್ತೆ. ಸೊ ಯಾಕೆ ಇಷ್ಟೆಲ್ಲ ನಿಮಗೆ ಹೇಳ್ತಿದ್ದೀನಿ ಅಂತ ಅಂದರೆ, ಕೆಲವರಿಗೆ ಈ ಥರದ ಆಭರಣಗಳನ್ನು ಹಾಕೊಂಡಾಗ ಈ ಸ್ಕಿನ್ ಮೇಲೆಲ್ಲ ರ್ಯಾಷಸ್ ಬಂದು ಅಲರ್ಜೀಸ್ ಆಗುವಂಥದ್ದು, ಕಿವಿ ಮೇಲೆಲ್ಲ ರ್ಯಾಷಸ್ ಆಗುವಂಥದ್ದು, ಆಮೇಲೆ ನಿಮಗೆ ಅದು ಕಿವಿ ಸೋರುವಂಥದ್ದು, ಅಂದರೆ ಆ ಒಂದು ಗಾಯದಿಂದ ನೀರು ಒಸರುವಂಥದ್ದು, ಆಮೇಲೆ ತುಂಬ ರೆಡಿಶ್ ಆಗುವಂಥದ್ದು, ಕಡ್ತ ಬರುವಂಥದ್ದು, ಕೆಲವು ಸತಿ ಉರಿ ಬರುವಂಥದ್ದು, ಇವೆಲ್ಲ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ಸ್ಕಿನ್ ಅಲರ್ಜಿ ಅಂತ ಹೇಳ್ಬೋದಾಗಿರುತ್ತೆ. ಯಾರಿಗೆ ಮೆಟಲಿಗೆ ಅಲರ್ಜಿ ಇರುತ್ತೆ ಅಂಥವ್ರು ಹೊಸ ಒಂದು ಈ ಥರ ಐಟಮ್ಸನ್ನು ಹಾಕೊಂಡ್ರೂ ಕೂಡ ಅವರಿಗೆ ಇದು ಸ್ಕಿನ್ ಅಲರ್ಜಿ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲ ಕೆಲವರಿಗೆ ಬೇರೆಯವರು ಉಪಯೋಗಿಸಿ ಅದರ ಬೆವರ ಕಣಗಳು ಅಥವಾ ಬ್ಯಾಕ್ಟೀರಿಯಲ್ ಗ್ರೋತ್ಗಳೆಲ್ಲ ಆಗಿ ನಾವು ಅದನ್ನು ವೇರ್ ಮಾಡಿದಾಗ ನಮಗೆ ಅದು ಬರುವಂಥದ್ದನ್ನು ಕೂಡ, ಅಂದರೆ ಕಂಟೇಜಿಯಸ್ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎರಡು ರೀತಿಯಲ್ಲೂ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಹೊರಗಡೆಯಿಂದ ತರಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರಬೇಕು. ಅದನ್ನು ಏನಾದರೂ ಕ್ಲೀನ್ ಮಾಡೋಕ್ಕೆ ಆಗಿ ನೀವು ಅದನ್ನು ವೇರ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಹೊಸದನ್ನು ಕೊಂಡ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ. ಕೆಲವರಿಗೆ ಹೊಸದು ಕೂಡ ನಿಮಗೆ ಅಲರ್ಜಿ ಉಂಟು ಮಾಡ್ತಾ ಇದೆ ಅಂದವಾಗ ನೀವು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಬೇಕಾಗಿರುತ್ತೆ. ಸೊ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ಅಂದರೆ, ನಾವು ಮೊದಲನೇದಾಗಿ ನಮಗೆ ಆ ಒಂದು ಮೆಟಲಿಂದ ಅಲರ್ಜಿ ಇರೋದ್ರಿಂದ ನಾವು ಆ ಒಂದು ಅಲರ್ಜಿಕ್ ಫ್ಯಾಕ್ಟರ್ನ ನಮ್ಮ ದೇಹದಿಂದ ಹೊರ ತೆಗಿಬೇಕಾಗತ್ತೆ. ಸೊ ಆ ಅಲರ್ಜಿ ಫ್ಯಾಕ್ಟರ್ನ ನಾವು ಹೊರಗಡೆ ತೆಗಿಬೇಕು ಅಂತಂದರೆ ಅದರೊಳಗೆ ಯಾವ ಟಾಕ್ಸಿನ್ಸ್ ಅಗ್ರಿವೇಟ್ ಆಗ್ತಾ ಇದೆ, ಯಾವುದು ಟಾಕ್ಸಿನ್ಸ್ ಇನ್ವಾಲ್ವ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಯುರ್ವೇದದಲ್ಲಿ ಇದಕ್ಕೆ ರಕ್ತ ಮತ್ತು ಪಿತ್ತನೇ ಕಾರಣ ಅಂತ ಹೇಳಿರ್ತಾರೆ. ಸೊ ಇವೆರಡು ರಕ್ತ ಮತ್ತು ಪಿತ್ತ ಕಾರಣ ಇರೋದ್ರಿಂದ ನಾವು ಈ ಥರ ಒಂದು ಅಲರ್ಜಿಗೆ ನಾವು ಪ್ರೋ ಆಗಿರ್ತೀವಿ. ಅಂತಂದರೆ ಕೆಲವರಿಗೆಲ್ಲ ಬರೋದಿಲ್ಲ, ಆದರೆ ನಮಗೆ ಮಾತ್ರ ಈ ಥರ ಅಲರ್ಜೀಸ್ ಆಗುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಕೆಲವರಿಗೆ ಬಟ್ಟೆ ತೊಟ್ಟರು ಕೂಡ ಅಲರ್ಜಿ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವರು ಸೆನ್ಸಿಟಿವ್ ಇರ್ತಾರೆ, ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ಸೊ ಈ ಥರ ಒಂದು ಸಮಸ್ಯೆ ಇದ್ದಾಗ ಅವ್ರೇನು ಮಾಡಬೇಕು ಅಂದರೆ, ಪ್ರತಿ ವರ್ಷ ನಾವು ವಿರೇಚನವನ್ನು ತಗೊಳ್ಬೇಕಾಗಿರುತ್ತೆ. ಶರದ್ ಋತುವಲ್ಲಿ ವಿರೇಚನವನ್ನು ವರ್ಷಕ್ಕೆ ಒಂದು ಸರಿ ತಗೊಳ್ಳೋದ್ರಿಂದ ಈ ಥರ ಸಮಸ್ಯೆಯನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದಾಗಿರುತ್ತೆ. ಆವಾಗ ಅವ್ರು ಏನು ತೊಟ್ಟರು ಕೂಡ ಅಷ್ಟೊಂದು ಅಲರ್ಜಿ ಆಗದೆ ಇರುವಂಥದ್ದು, ಅಗ್ರಿವೇಟ್ ಆಗದೆ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನು ಪ್ರತಿ ವರ್ಷ ಮಾಡಿ ನಮ್ಮ ದೇಹವನ್ನು ಮೇಂಟೈನ್ ಮಾಡ್ಕೊಳ್ಬೇಕು. ದಿಸ್ ಇಸ್ ಪ್ರಿವೆನ್ಷನ್. ಇದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡೋದು ಅನ್ನೋದ್ರದ್ದು ಒಂದು ಭಾಗ ಆಯಿತು. ಆದರೆ ನಾನೀಗ ಹಾಕೊಂಡಾಗಿದೆ, ನನಗೆ ಅಲರ್ಜಿ ಇತ್ತು ನನಗೆ ಗೊತ್ತಿಲ್ಲ, ನಾನು ಹಾಕೊಂಡಾಗಿದೆ, ನನಗೆ ಫುಲ್ ರ್ಯಾಷಸ್ ಬಂದಿದೆ, ಈಗ ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ಇದಕ್ಕೆ ಆಯುರ್ವೇದದಲ್ಲಿ ಬಹಳ ಸೂಕ್ತವಾದ ಅದಕ್ಕೆ ಪರಿಹಾರ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಮೆಟಲಿಂದ ಉಂಟಾಗುವಂಥ ಅಲರ್ಜಿಗೆ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಉತ್ಪಾತ ಅಂತ ಹೇಳ್ತಾರೆ. ಸೊ ಉತ್ಪಾತ ಅಂತಂದ್ರೆ ಈ ಒಂದು ಅಲರ್ಜೀಸ್ ಏನು ಕಡ್ತಾ ಬರುತ್ತೆ, ರ್ಯಾಷಸ್ ಆಗುತ್ತೆ, ರೆಡ್ಡಿಶ್ ಕಲರ್ ಆಗುತ್ತೆ, ಕೆಲವೊಂದ್ಸತಿ ಉರಿ ಬರುವಂಥದ್ದು, ಇದು ಅದ್ರ ಜೊತೆಗೆ ನೀರು ಒಸರುವಂಥದ್ದು, ಇದಕ್ಕೆ ಈ ಸಿಂಪ್ಟಮ್ಸ್ ಇರುವಂಥದ್ದಕ್ಕೆ ಯಾವುದೋ ಒಂದು ಫ್ಯಾಕ್ಟರಿಂದ ಅಗ್ರಿವೇಟ್ ಆಗಿರುವಂಥದ್ದಕ್ಕೆ ನಾವು ಉತ್ಪಾತ ಅಂತ ಹೇಳ್ತೀವಿ. ಸೊ ನಮಗೆ ಉತ್ಪಾತ ಬಂದಿದೆ ಅಂತಂದರೆ ನಾವು ಅದಕ್ಕೆ ಏನೆಲ್ಲ ಚಿಕಿತ್ಸೆ ಮಾಡಬೇಕು. ಸೊ ಫಸ್ಟ್ ಮನೆಯಲ್ಲಿ ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಅಂಗಡಿಗೆ ಹೋದರೆ ಸಿಗುತ್ತೆ ಏನು ಅಂತಂದರೆ ಎಷ್ಟಿಮಧು ತೈಲ ಅಂತ ಸಿಗುತ್ತೆ, ಅಥವಾ ಮಂಜಿಷ್ಠಾದಿ ತೈಲ ಅಂತ ಸಿಗುತ್ತೆ. ಇವೆರಡರೊಳಗೆ ಒಂದು, ಇಲ್ಲಾಂದರೆ ಇನ್ ಕಾಂಬಿನೇಷನ್ ಮಂಜಿಷ್ಠಾದಿ ತೈಲ ಜೊತೆಗೆ ಎಷ್ಟಿಮಧು ತೈಲವನ್ನು ಮಿಕ್ಸ್ ಮಾಡಿ ನೀವು ಅದರಲ್ಲಿ ಪ್ರತಿನಿತ್ಯ ಅದಕ್ಕೆ ಹಚ್ಕೊಂಡು ನಂತರ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಇದು ಕಡಿಮೆ ಆಗುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಶತದೌತ ಘೃತ ಅಂತ ಸಿಗುತ್ತೆ. ಅಂದರೆ ನಾವು ತುಪ್ಪವನ್ನು 100 ಸತಿ ಅದನ್ನು ವಾಶ್ ಮಾಡಿ ಬೆಣ್ಣೆಯ ಥರ ಆಗಿರುತ್ತೆ, ಅದನ್ನು ಕೂಡ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಈ ಒಂದು
ಅಲರ್ಜಿ ಏನಿದೆಯಲ್ಲ ಅದನ್ನ ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಅದಕ್ಕಿಂತ ಮುಂಚೆ ನಾವು ಆ ಯಾವುದು ಅಲರ್ಜಿ ಕಾಸ್ ಮಾಡ್ತಾ ಇದೆ, ಇದೊಂದು ಸರ ನಿಮಗೆ ಅಲರ್ಜಿ ಕಾಸ್ ಮಾಡ್ತಾ ಇದೆ ಅಂದ್ರೆ ಅದನ್ನ ತೆಗೆದು ಹಾಕ್ಬೇಕಾಗಿರುತ್ತೆ. ನಂತರವೇ ಅದಕ್ಕೆ ಚಿಕಿತ್ಸೆಗಳನ್ನ ಮಾಡ್ಬೇಕಾಗಿರುತ್ತೆ. ಸೊ ಇದಕ್ಕೆಲ್ಲ ಹೋಗ್ತಿಲ್ಲ ಮೇಡಮ್, ನನಗೆ ಅದು ಸರಿನೇ ಆಗ್ತಾ ಇಲ್ಲ, ಒಂದೆರಡು ದಿನ ಟ್ರೈ ಮಾಡಿದೆ ಆದ್ರೆ ಆಗ್ತಾ ಇಲ್ಲ, ಅದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಚಿಕಿತ್ಸೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಇದೆ. ಇದಕ್ಕೆ ಜಲೌಕಾವಚರಣ ಅಂತ ಮಾಡ್ತೀವಿ. ಅಂದ್ರೆ ಅಲ್ಲಿ ದೂಷಿತವಾಗಿರುವಂತಹ ರಕ್ತ ಮತ್ತು ಪಿತ್ತ ಏನ್ ನಾನು ಹೇಳಿದ್ನಲ್ಲ ಟಾಕ್ಸಿನ್ಸ್ ಇದೆ ಅಂತ, ಸೊ ಅದನ್ನ ಆ ಒಂದು ಸ್ಥಾನದಲ್ಲಿ ಆ ಒಂದು ಪ್ಲೇಸ್ ಇಂದ ನಾವು ಅದನ್ನ ತೆಗಿಬೇಕಾಗಿರುತ್ತೆ. ಅದಕ್ಕೆ ನಾವು ಜಲೌಕಾವಚರಣವನ್ನ ಮಾಡ್ತೀವಿ. ಆ ನಂತರ ಜಲೌಕಾವಚರಣ ಮಾಡಿದ ನಂತರ ನಾವು ಶೀತವೀರ ಯಾವುದು ತಣ್ಣಗಾಗತ್ತಲ್ಲ ಅಂತ ಒಂದು ಡ್ರಗ್ಸಿನ ಲೇಪವನ್ನ ಮಾಡುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಯಾವುದು ತಣ್ಣಗಾಗುತ್ತೆ, ದಶಾಂಗ ಲೇಪ ಇರಬಹುದು, ಸೊ ಈ ತರ ಬೇರೆ ಬೇರೆ ತರದ ಮಂಜಿಷ್ಟಾದಿ ಲೇಪ ಇರಬಹುದು, ಇಲ್ಲ ಎಷ್ಟಿಮದು ಲೇಪ ಇರಬಹುದು, ಎಷ್ಟಿಮದು ಚೂರ್ಣವನ್ನ ಲೇಪ ಮಾಡಿ ನಾವು ಹಚ್ಚುವಂಥದ್ದು ಇರಬಹುದು. ಸೊ ಈ ತರ ನಾವು ಬೇರೆ ಬೇರೆ ಲೇಪಗಳನ್ನ ಅಲ್ಲಿ ಹಚ್ಚುವಂಥದ್ದು ಇರುತ್ತೆ. ಅದ್ರ ಜೊತೆಗೆ ಎಣ್ಣೆಯನ್ನ ನಾವು ಮನೆಗೆ ಕೊಡ್ತೀವಿ, ಮನೆಯಲ್ಲಿ ನೀವು ಹಚ್ಕೊಳ್ಳೋದಕ್ಕೆ. ನಾನು ಅವಾಗಲೇ ಹೇಳ್ದ ಹಾಗೆ ಮಂಜಿಷ್ಟ, ಎಷ್ಟಿಮದು ಇವೆಲ್ಲ ಸೇರಿ ಮಾಡಿರುವಂತಹ ಒಂದು ಎಣ್ಣೆಯನ್ನ ನಾವು ಕೊಡ್ತೀವಿ. ಅದನ್ನ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿವಾರಣೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ಡೈಲಿ ನಾವು ಮಾಯ್ಚರೈಸರ್ ತರ ನಾವು ಅದಕ್ಕೆ ಶತದೋತವನ್ನು ಕೂಡ ಇಲ್ಲ ಜೀವಂತ್ಯಾದಿ ಯಮಕವನ್ನು ಕೂಡ ಪ್ರತಿನಿತ್ಯ ನಾವು ಉಪಯೋಗಿಸೋದ್ರಿಂದ ಈ ಒಂದು ಸ್ಕಿನ್ ಸೆನ್ಸಿಟಿವಿಟಿಯನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದಾಗಿರುತ್ತೆ. ಅದ್ರ ಜೊತೆಗೆ ಬರಬಾರ್ದಂಗೆ, ಇದು ಒಂದೇ ಅಲ್ಲ, ನಮಗೆ ಬೇರೆ ಬೇರೆ ತರದ್ದು ಅಲರ್ಜೀಸ್ಗಳು ಕೂಡ ಬರಬಾರ್ದು ಅಂತಂದ್ರೆ ನಾವು ವರ್ಷಕ್ಕೆ ಒಂದು ಸತಿ ವಿರೇಚನವನ್ನ ಮಾಡಿಸ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ. ಸೊ ನಿಮಗೆ ಈ ತರ ಅಲರ್ಜಿಯ ಸಮಸ್ಯೆ ಇದೆ, ಯಾವುದೋ ಒಂದು ಮೆಟೀರಿಯಲ್ ಇಂದ ಅಲರ್ಜಿ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ಸಂಪರ್ಕಿಸಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ನೀವು ಕರೆ ಕೂಡ ಮಾಡಬಹುದು 9187484210. ಯಾವುದೇ ತರದ ಅಲರ್ಜೀಸ್ ಇರಲಿ ಅಥವಾ ಯಾವುದೇ ತರದ ಪ್ರಾಬ್ಲಮ್ ಇರಲಿ, ಖಂಡಿತವಾಗಿ ನೀವು ಅದನ್ನ ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.